ಮುಸ್ಲಿಂ ಕಿಡಿಗೇಡಿಗಳಿಂದ ಇವತ್ತು ಈ ರೀತಿಯ ಮಾನಸಿಕತೆ ಇದು ಅತ್ಯಂತ ಅಪಾಯಕಾರಿಯಾದಂತಹ ಮಾನಸಿಕತೆ. 6 ಪ್ರಮುಖ ಕೇಂದ್ರಗಳಲ್ಲಿ ಸಹಾಯವಾಣಿ ಇದನ್ನ ಒಂದು ಮೊಬೈಲ್ ಅಂಕಿಯನ್ನು ಡಿಕ್ಲೇರ್ ಮಾಡ್ತಾ ಇದೆ. ಹಿಂದೂ ಹುಡುಗಿಯರ ಮಹಿಳೆಯರ ಸುರಕ್ಷತೆಯನ್ನು ಮಾಡೋ ದೃಷ್ಟಿಯಿಂದ ಆ ನಂಬರ್ 24 ಗಂಟೆನೂ ಕೂಡ ಚಾಲ್ತಿಯಲ್ಲಿರುತ್ತೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ವಿಪರೀತ ಆಗ್ತಾ ಇದೆ. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆಗಳು, ಇವತ್ತು ಕಿಡ್ನಾಪ್ಗಳು, ಈ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಾ ಇದ್ದಾವೆ. ಸೊ ನಾವು ಕಳೆದ 20 ವರ್ಷದಿಂದ ಲವ್ ಜಿಹಾದ್ ಸಂಬಂಧಪಟ್ಟ ಹೋರಾಟ ಮಾಡಿ ಸಾವಿರಾರು ಹಿಂದೂ ಯುವತಿಯರ ರಕ್ಷಣೆಯನ್ನು ಮಾಡಿದ್ದೀವಿ ನಾವು. ಆದರೂ ನಿರಂತರವಾಗಿ ಮುಸ್ಲಿಂ ಕಿಡಿಗೇಡಿಗಳಿಂದ, ಮುಸ್ಲಿಂ ಸಮಾಜದಿಂದ ಇವತ್ತು ಈ ರೀತಿಯ ಮಾನಸಿಕತೆ ಇದು ಅತ್ಯಂತ ಅಪಾಯಕಾರಿಯಾದಂತಹ ಮಾನಸಿಕತೆ. ಸೊ ಆ ಹಿನ್ನೆಲೆಯಲ್ಲಿ ನೇಹಾ ಪ್ರಕರಣ, ಅಂಜಲಿ ಪ್ರಕರಣ ನಂತರ ಶ್ರೀರಾಮ ಸೇನೆ ಸಂಘಟನೆ ನಾವು ಗಂಭೀರವಾಗಿ ತಗೊಂಡು ನಾವು ಮಾಡ್ತಾ ಇರುವಂತಹ ಅಭಿಯಾನ, ಜಾಗೃತಿ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಸಮಾಜವನ್ನ ಜಾಗೃತಿಗೊಳಿಸಬೇಕು, ಸಮಾಜವನ್ನ ಎಚ್ಚರಗೊಳಿಸಬೇಕು. ಪಾಲಕರಿಗೆ ಮತ್ತು ಯುವತಿಯರಿಗೆ, ಪೋಷಕರಿಗೆ ಇದರ ಸಂಬಂಧಪಟ್ಟಾಗೆ ವಿಷಯ ತಿಳಿಸಬೇಕು ಅಂತನ್ನುವಂತಹದ್ದೇ ನಾವು ನಿಶ್ಚಯ ಮಾಡಿ ಇದೇ ತಿಂಗಳು 29 ಮೇ 29ನೇ ತಾರೀಕು ರಾಜ್ಯದ 6 ಪ್ರಮುಖ ಕೇಂದ್ರಗಳಲ್ಲಿ ನಾವು ಹೆಲ್ಪ್ ಲೈನ್ ಸಹಾಯವಾಣಿ ಇದನ್ನ ಒಂದು ಮೊಬೈಲ್ ಅಂಕಿಯನ್ನು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ, ಮನೆಗಳಲ್ಲಿ ಈ ಅಂಕಿಯ ಮೂಲಕ ಹಿಂದೂ ಹುಡುಗಿಯರ ಮಹಿಳೆಯರ ಸುರಕ್ಷತೆಯನ್ನು ಮಾಡೋ ದೃಷ್ಟಿಯಿಂದ ಹುಬ್ಬಳ್ಳಿ ಕೇಂದ್ರಿತವಾಗಿ ನಾವು ಇದನ್ನು ಅನುಸರಿಸ್ತಾ ಇದ್ದೀವಿ. ಸೊ ಇದನ್ನು ಡಿಕ್ಲೇರ್ ಮಾಡ್ತೀವಿ. ಆ ಕರೆ, ಆ ನಂಬರ್ 24 ಗಂಟೆನೂ ಕೂಡ ಚಾಲ್ತಿಯಲ್ಲಿರುತ್ತೆ. ಲವ್ ಜಿಹಾದ್ ಸಂಬಂಧಪಟ್ಟಾಗೆ, ಹಿಂದೂ ಮಹಿಳೆಯರ ಈ ವಿಚಾರದ ಸಂಬಂಧಪಟ್ಟಾಗೆ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆ ಪರಿಹಾರ ಮಾಡುವುದು ನಮ್ಮ ಜವಾಬ್ದಾರಿ ಅಂತನ್ನುವಂತ ಈ ಹಿನ್ನೆಲೆಯಲ್ಲಿ 29 ಮೇ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಸಹಾಯವಾಣಿಯನ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಮಠಾಧಿಪತಿಗಳು ಕೂಡ ಇದಕ್ಕೆ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಸಂತ್ರಸ್ತ ಮಹಿಳೆಯರು ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಯಾವುದೇ ಹಿಂದೂ ಹೆಣ್ಣು ಮಕ್ಕಳು ಹೆದರದೆ, ಇನ್ನು ಬಿಂದಾಸಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮುಕ್ತವಾಗಿ ಓಡಾಡುವಂತಹ ಮಾಡೋ ಹಾಗೆ ವಾತಾವರಣ ಸೃಷ್ಟಿ ಮಾಡುವ ಹಾಗೆ ಜವಾಬ್ದಾರಿ ನಮ್ದು. ಸಹಾಯವಾಣಿ ನಿಮ್ಮ ಪರವಾಗಿ ಇರುತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.